ಮಾಲೂರಿನಲ್ಲಿ ಶಾಸಕ ಕೆವೈ ನಂಜೇಗೌಡ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂಮಿ ಕಬಳಿಕೆ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಮಂಜುನಾಥ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಮಾಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತೋರ್ನಹಳ್ಳಿಯಲ್ಲಿ ಸುಮಾರು 16 ಎಕರೆ ಆಗಲಕೋಟೆ ಕೆರೆ ಜಮೀನು ಕಬ್ಜಾ ಮಾಡಲಾಗಿದೆ. ಹಿಂದಿನ ಅವಧಿಯಲ್ಲಿ ದಾಖಲೆಗಳ ಪುಟಗಳನ್ನು ಸೇರಿಸಿ 32 ಎಕರೆ ಜಮೀನು ಮಾಡಲಾಗಿದೆ ಅಂತ ಕಿಡಿಕಾರಿದ್ರು. ಈ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದ್ದು, 100 ಕೋಟಿ ಮೌಲ್ಯದ ಜಾಗ ಇದಾಗಿದೆ. ಹೊಸ ಜಿಲ್ಲಾಧಿಕಾರಿ ಶಾಲಾ ಜಾಗ ಹಾಗೂ ಕೆರೆ ಜಾಗವನ್ನು ಉಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಹೀಗಾಗಿ ಹೊಸದಾಗಿ ಸರ್ವೆ ನಡೆಸಿ ಸರ್ಕಾರಿ ಜಾಗವನ್ನು ರಕ್ಷಿಸಬೇಕು ಅಂತ ಹೇಳಿ ಡಿಸಿಗೆ ಮಂಜುನಾಥ್ ಗೌಡ ಮನವಿ ಮಾಡಿದ್ರು. ಗ್ರಾಮ ಲೆಕ್ಕಿಗ, ಕಂದಾಯ ಅಧಿಕಾರಿ, ತಹಸೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಇದರ ಬಗ್ಗೆ ಮಾತನಾಡಲು ಹಲವರು ಭಯಪಡುತ್ತಿದ್ದಾರೆ. ಆದರೆ ನಾನು ಮಾಧ್ಯಮಗಳ ಮುಂದೆ ನೇರವಾಗಿ ಮಾಹಿತಿ ನೀಡುತ್ತಿದ್ದೇನೆ ಅಂತ ಹೇಳಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಹೇಳಿದ್ದಾರೆ. ಅಂದರೆ ಅವರೇ ಅದರಲ್ಲಿ ಶಾಮೀಲಾಗಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಅವರೇ ನನ್ನನ್ನು ತಡೆದಿದ್ದು, ನನ್ನ ಮೇಲೆ FIR ಮಾಡಿಸಿದ್ದು, ಅಲ್ಲಿ ಕೆರೆ ಜಮೀನ ಒತ್ತುವರಿ ಅನ್ನೋ ಪದನ ತಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದು ತಿಳಿಸಿದ್ವಿ. ಈಗ ನಾನು ಅವರು DC ಅವರಿಲ್ಲ, ಅವರಿದ್ದಾಗೂ ನಾವು ಹೋಗಿ ಕೇಳಲಿಲ್ಲ. ಅವ್ರು ನೀವು ನೋಡಿದ್ವಿ, ಅವರೇ ಈ ಕನ್ವರ್ಷನ್ ಮಾಡಿದ್ದಾರೆ ಗುಂಡು ತೋಪನ ಅಂದರೆ ಅವ್ರು ನಮ್ಗೆ ಸಹಾಯ ಮಾಡ್ತಾರ. ಹೀಗಾಗಿ ಅಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ, ಏನೇನು ಮೋಸ ಮಾಡಿದಾರೆಲ್ಲ ತಿಳಿಸಿದ್ವಿ. ಪ್ರಾಮಿಸ್ ಮಾಡಿದ್ದಾರೆ, ಕೆರೆ ಜಾಗ, ಸ್ಕೂಲ್ ಜಾಗನ ಎಲ್ಲ ಉಳಿಸ್ತೀನಿ. ವರ್ಷವಾರಿಯಾಗಿದ್ದೀನಿ. ಸರ್ವೆ ಮಾಡೋಕ್ಕಾಗುತ್ತೆ. ಸರ್ವೆ ನಾನು ಅವತ್ತು ಹೇಳಿದೆ ನಿಮಗೆ, ಮೊದಲನೇ ಸರ್ವೆನಲ್ಲ, ಇದು 10 ಸರ್ವೆ ಆಗುತ್ತಿಲ್ಲ. ಒಂದೊಂದು ಕಾಲುವೆನೂ ಸರ್ವೆ ಆಗಬೇಕು. ಅವತ್ತು ಸರ್ವೆ ಮಾಡಿದ ಸರ್ವೆ ಅಲ್ಲ, ಅದು ಅವ್ರ ಪರವಾಗಿ ಮಾಡಿರೋ ಕೆಲಸಗಳು ಮಾಡಿದ್ದಾರೆ ಇವನು ಆಫೀಸರ್ಸು. ಇಲ್ಲಿ ನೋಡಿ, ಸ್ಟೇ ತಂದಿದ್ದಾರೆ ಹೋಗಿ ತೋರ್ನಹಳ್ಳಿಲಿ. ಯಾರು ಇಂಪ್ಲೀಡ್ ಆಗಬೇಕಾಯ್ತು? ಗೌರ್ಮೆಂಟ್ ಜಾಗನ ಉಳಿಸೋಕ್ಕೆ ನಾನು ಹೋಗಿದ್ದೆ. ನಾನು ಇಂಪ್ಲೀಡ್ ಆಗಿ ನಾನು ಲಾಯರ್ ಫೀಸ್ ಕೊಟ್ಟು ಉಳಿಸ್ತಾ ಇರೋದು. ಎಲ್ಲ ಅಧಿಕಾರಿಗಳೇ ಇನ್ವಾಲ್ವ್ ಆಗಿಬಿಟ್ಟಾಗ ಯಾರು ಅಟೆಂಡೇ ಮಾಡಲ್ಲ ಕೇಸು, ಹಾಗೆ ಅವ್ರಿಗೆ ಆಗಿಬಿಡ್ತದೆ. ಅದು ಕೂಡ ಕಂಪ್ಲೀಟ್ ಆಗಿದ್ದೀನಿ. ಅಷ್ಟೇ ವೆಕೇಟ್ ಮಾಡಿಸ್ಕೊಂಡು ಕಾನೂನು ರೀತಿಯಾಗಿ